ದೇಗುಲಕ್ಕೆ ತಮಿಳುನಾಡು ಸಿಎಂ ವಿಜಯ್ ಭೇಟಿಯನ್ನ ಕೊಟ್ಟಿದ್ದಾರೆ. ಮೂಕಾಂಬಿಕಾ ದೇಗುಲದಲ್ಲಿ ದಳಪತಿ ಬಂದಿದ್ದಾರೆ. ವಿಶೇಷವಾದಂತಹ ಪೂಜೆಯನ್ನ ನೆರವೇರಿಸಲಿದ್ದಾರೆ. ವಿಜಯ್ಗೆ ಕೇವಲ ತಮಿಳುನಾಡಿನಲ್ಲಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಅಷ್ಟೇ ಕಿಕ್ಕಿರಿದ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳನ್ನ ಇಲ್ಲೂ ಸಹ ಹೊಂದಿದ್ದಾರೆ. ಅವರು ಬರ್ತಾರೆ ಅಂತ ಹೇಳಿ ಸಾಕಷ್ಟು ತಯಾರಿಗಳನ್ನ ಸಹ ಮಾಡಿಕೊಳ್ಳಲಾಗಿತ್ತು. ಈಗ ಮೂಕಾಂಬಿಕಾ ದೇವಾಲಯದಲ್ಲಿ ಪೂಜೆಯನ್ನ ಮುಗಿಸಿ ಈಗ ವಾಪಸ್ ಆಗ್ತಾ ಇದ್ದಾರೆ. ಅರ್ಚಕರು ಸಹ ಈ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ವಿಶೇಷತೆ ಅಂದ್ರೆ ಅದು ಎಲ್ಲಾ ಭಕ್ತರಿಗೂ ಸಹ ಸಮಾನವಾಗಿರುತ್ತೆ. ಈಗ ವಿಜಯ್ ಬರ್ತಾರೆ ಅಂದ ತಕ್ಷಣ ಅವರಿಗೆ ಸ್ಪೆಷಲ್ ಆಗಿ ಏನು ಇರೋದಿಲ್ಲ ಅಂತೇಳಿ ವಿಜಯ್ ಸಹ ಅಷ್ಟೇ ಸರಳ ವ್ಯಕ್ತಿತ್ವವನ್ನು ಹೊಂದವರು ಈಗ ಪೂಜೆ ಮುಗಿಸ್ಕೊಂಡು ವಾಪಸ್ ಆಗ್ತಾ ಇದ್ದಾರೆ. ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಬಂದರೂ ಸಹ ಅವರಿಗಾಗಿ ಪದೇ ಪದೇ ಮಂಗಳಾರತಿ ಮಾಡೋದು ಅಥವಾ ವಿಶೇಷ ಪೂಜೆಗಳನ್ನು ನಡೆಸುವಂತ ಪರಿಪಾಠ ಇಲ್ಲ ಅಂತ ಹೇಳಿ ಅರ್ಚಕರು ಸಹ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಮುಗಿಸಿ ಈಗ ವಾಪಸ್ ಆಗ್ತಾ ಇದ್ದಾರೆ. ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗರಿಂದ ದೀಪಾರಾಧನೆ ಸಹ ಆಗಿದೆ. ಉಡುಪಿಯ ಬೈಂದೂರು ತಾಲೂಕಿನಲ್ಲಿರುವಂತಹ ದೇಗುಲ ವಿಜಯ್ ಬರ್ತಾರೆ ಅಂದ ತಕ್ಷಣ ಎಲ್ಲರೂ ಸಹ ಕಿಕ್ಕಿರಿದು ಸೇರಿದ್ರು. ವಿಮಾನ ನಿಲ್ದಾಣದಲ್ಲಿ ಅಷ್ಟೇ ಜನಸಂಖ್ಯೆ ಇತ್ತು. ವಿಜಯ್ ಬಹಳ ಸಿಂಪಲ್ ಮನುಷ್ಯ. ನಂಗೆ ಹಿಂಗೆ ಇರಬೇಕು, ನಾನು ಝೀರೋ ಟ್ರಾಫಿಕ್ ಅಲ್ಲೇ ಹೋಗಬೇಕು, ಅಭಿಮಾನಿಗಳು ಹಿಂಗೆ ಬರಬೇಕು, ನನ್ನ ಹಿಂಗೆ ಟ್ರೀಟ್ ಮಾಡಬೇಕು ಅಂತ ಯಾವತ್ತೂ ಸಹ ಬಯಸೋದಿಲ್ಲ. ಜೊತೆಗೆ ಅಲ್ಲಿನ ಅರ್ಚಕರು ಸಹ ಹಂಗೆ ಹೇಳಿದ್ರು ಸಹ. ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಬಂದರೂ ಸಹ ಅವರಿಗಾಗಿ ಪದೇ ಪದೇ ಮಂಗಳಾರತಿ ಮಾಡುವಂಥ ಅಥವಾ ವಿಶೇಷ ಪೂಜೆಗಳನ್ನು ನಡೆಸುವಂಥ ಪರಿಪಾಠ ನಮ್ಮಲ್ಲಿಲ್ಲ. ಸಿಎಂ ವಿಜಯ್ ಅವರು ಈ ತರ ಸಾಮಾನ್ಯ ಭಕ್ತರಂತೆ ಸರದಿಯಲ್ಲಿ ಬಂದು ದೇವಿಯ ದರ್ಶನವನ್ನ ಮಾಡಿ ಹೋಗ್ತಾರೆ ಅಂತ ತಿಳಿಸಿದ್ರು. ಅದೇ ರೀತಿಯೇ ವಿಜಯ್ ಸಹ ಬಂದು ಈಗ ಹೊರಟಿದ್ದಾರೆ. ಜೊತೆಗೆ ಇವತ್ತು ದೇವಸ್ಥಾನದಲ್ಲಿ ಎಂದಿನಂತೆ ಸಹ ಪ್ರದೋಷ ಕಾಲದ ಉತ್ಸವ ಸಹ ನಡೆಯುತ್ತೆ. ಇದು ಪ್ರತಿ ಶುಕ್ರವಾರದಂದು ದೇವಿಗೆ ನಡೆಯುವಂತ ಸಾಮಾನ್ಯ ಪೂಜಾ ಪ್ರಕ್ರಿಯೆ. ಹಾಗಾಗಿ ವಿಜಯ್ ಬರ್ತಾರೆ ಅಂದ ತಕ್ಷಣ ಆ ದಿನದ ಪೂಜಾ ಕೈಂಕರ್ಯಗಳನ್ನೆಲ್ಲ ಸ್ಟಾಪ್ ಮಾಡೋದು ಅದೆಲ್ಲ ಏನು ಸಹ ಇಲ್ಲ. ದಿನನಿತ್ಯ ಹೆಂಗೆ ಪೂಜೆಗಳು ನಡೆಯುತ್ತೋ ಅದೇ ರೀತಿ ಇವತ್ತು ಸಹ ನಡೆಯುತ್ತೆ. ಈಗ ವಿಜಯ್ ಹೊರಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಕೊಲ್ಲೂರು ಕ್ಷೇತ್ರ ತಮಿಳುನಾಡಿನ ಗಣ್ಯರಿಗೆ ಅಚ್ಚುಮೆಚ್ಚಿನ ಇದೊಂದು ತಾಣ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಜಯಲಲಿತಾ ಆಗಿರಬಹುದು, ಹಿರಿಯ ಸಂಗೀತ ನಿರ್ದೇಶಕ ಇಳಿಯರಾಜ ಆಗಿರಬಹುದು, ಡ್ರಮ್ಸ್ ವಾದಕ ಶಿವಮಣಿ ಹಾಗೂ ಸ್ಟಾಲಿನ್ ಅವರ ಕುಟುಂಬದವರು ಸಹ ಇಲ್ಲಿಗೆ ಭೇಟಿಯನ್ನ ಕೊಟ್ಟು ದರ್ಶನವನ್ನ ಪಡೆದುಕೊಂಡಿದ್ರು. ವಿಜಯ್ ಅವರ ಕುಟುಂಬದ ಸದಸ್ಯರು ಕೂಡ ಹಲವು ಬಾರಿ ಕೊಲ್ಲೂರಿಗೆ ಬಂದು ಹೋಗಿದ್ರು. ಇಲ್ಲೊಂದು ಅವಿನಾಭಾವ ನಂಟಿದೆ. ಆ ದೇವಿಯನ್ನು ತುಂಬಾ ನಂಬ್ತಾರೆ. ಹಾಗಾಗಿ ಮೊದಲ ಬಾರಿಗೆ ಸಿಎಂ ಆದ ನಂತರ ಮೊದಲ ಬಾರಿಗೆ ಬಂದಿರೋದು. ಸಾಕಷ್ಟು ಬಿಗಿ ಭದ್ರತೆಯನ್ನ ಸಹ ವಹಿಸಿದ್ರು. ಸಿಎಂ ಭೇಟಿಯ ಹಿನ್ನೆಲೆ ಕರ್ನಾಟಕ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಮಂಗಳೂರು ವಿಮಾನ ನಿಲ್ದಾಣದಿಂದ ಕೊಲ್ಲೂರು ದೇವಸ್ಥಾನದವರೆಗಿನ ಸಂಪೂರ್ಣ ಮಾರ್ಗವನ್ನು ಸಹ ನಿಗಾ ವಹಿಸಿದ್ರು. ದೇವಸ್ಥಾನದ ಆಡಳಿತ ಮಂಡಳಿಯ ಅರ್ಚಕ ವೃಂದ ಹಾಗೂ ಜೊತೆಗೆ ಸಿಬ್ಬಂದಿ ವರ್ಗಕ್ಕೆ ಸೂಕ್ತ ಆದೇಶಗಳನ್ನು ಸಹ ಕೊಟ್ಟಿತ್ತು. ಯಾವುದೇ ಅಹಿತಕರ ಘಟನೆಗಳನ್ನ ತಪ್ಪಿಸುವಂತ ಸಲುವಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಸಹ ಪರಿಶೀಲನೆ ಮಾಡಲಾಗ್ತಾ ಇತ್ತು ಪ್ರತಿ ನಿಮಿಷಕ್ಕೂ ಸಹ. ಹಾಗಾಗಿ ಎಲ್ಲಾ ಭದ್ರತೆಗಳನ್ನ ತೆಗೆದುಕೊಂಡಿದ್ರು. ಈಗ ವಿಜಯ್ ವಾಪಸ್ ಆಗ್ತಾ ಇದ್ದಾರೆ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಮುಗಿಸಿ. ದೇವಸ್ಥಾನದ ಪ್ರದೇಶದಲ್ಲಿ ದಟ್ಟಣೆಯನ್ನ ತಪ್ಪಿಸೋದಕ್ಕೋಸ್ಕರ ಸ್ಥಳೀಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಪರ್ಯಾಯ ಮಾರ್ಗಗಳನ್ನ ಸಹ ಸೂಚನೆಯನ್ನ ಕೊಟ್ಟಿದ್ರು. ಭಕ್ತರು ತಮ್ಮ ದರ್ಶನಕ್ಕೆ ಮುಂಚಿತವಾಗಿ ಸ್ವಲ್ಪ ಹೆಚ್ಚುವರಿ ಸಮಯವನ್ನ ಬೇಕಾಗಬಹುದು ಅಂತ ಹೇಳಿ ಎಲ್ಲವನ್ನ ಸಹ ಹಿಂಗೆ ಇರಬೇಕು ಅಂತ ಹೇಳಿ ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ 3 ಗಂಟೆಗೆ ಬರ್ತಾರೆ ಅಂತ ಇತ್ತು. ಅಷ್ಟೊತ್ತಿಗೆ ಬಂದ್ರು ಸಹ ಈಗ ಪೂಜೆಯನ್ನ ಬೇಗ ಮುಗಿಸಿ ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿರಬಹುದು. ಈಗ ಪೂಜೆಯನ್ನ ಮುಗಿಸಿ ಎಲ್ಲ ಕೈಂಕರ್ಯಗಳನ್ನ ಮುಗಿಸಿ ವಾಪಸ್ ಆಗ್ತಾ ಇದ್ದಾರೆ. ಹಾಗಾಗಿ ಸಂಜೆ ಏನೆಲ್ಲ ಕಾರ್ಯಕ್ರಮಗಳು ಪೂಜೆಗಳು ವಿಧಿವಿಧಾನಗಳು ನಡಿಬೇಕು. ಜೊತೆಗೆ ಇವತ್ತು ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ, ಅಲಂಕಾರ ಇರುತ್ತೆ. ಹಾಗಾಗಿ ಏನೆಲ್ಲ ದಿನನಿತ್ಯ ನಡೆಯುತ್ತೆ ಅದೇ ರೀತಿಯಾಗಿ ದೇವಸ್ಥಾನದಲ್ಲಿ ನಡೆಯುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಎಷ್ಟೊತ್ತಿಗೆ ವಿಜಯ್ ಬಂದ್ರು, ಎಷ್ಟೊತ್ತಲ್ಲಿ ಟೈಮ್ ಸ್ಪೆಂಡ್ ಅನ್ನ ಮಾಡಿದ್ರು, ಯಾವ ರೀತಿಯಾದಂತಹ ಪೂಜಾ ಕೈಂಕರ್ಯಗಳನ್ನ ಮಾಡಿದ್ರು ಅಂತ?
ಹೌದು, ಈಗಾಗಲೇ ವಿಜಯ್ ಅವರು ದೇವಸ್ಥಾನದಿಂದ ಹೊರಗಡೆ ಬಂದಿರುವಂತದ್ದು. ಬರುವಂತ ಹೊತ್ತಿನಲ್ಲಿ ಅವರು ಸ್ವತಃ ಏನು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವರೇ ತಮ್ಮ ಒಂದು ವಾಹನವನ್ನ ಚಾಲನೆ ಮಾಡಿರುವಂತದ್ದು ಈಗ ಬಹಳ ಒಂದು ಕುತೂಹಲ ಕಾರಣವಾಗಿರುವಂತದ್ದು. ಏನು ಅವರ ಒಂದು ಕಾನ್ವೇನ ಒಂದು ಡ್ರೈವರ್ ಸಿಬ್ಬಂದಿ ಇದ್ರು, ಅವರನ್ನ ಡ್ರೈವ್ ಸೀಟ್ ನಿಂದ ಇಳಿಸಿ ಸ್ವತಃ ವಿಜಯ್ ಅವರೇ ಅಲ್ಲಿ ಡ್ರೈವ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವರೇ ಡ್ರೈವಿಂಗ್ ಅನ್ನ ಮಾಡಿದ್ದಾರೆ. ಮತ್ತು ಏನು ಅಲ್ಲಿ ಅಭಿಮಾನಿಗಳು ಇದ್ರು, ಅಭಿಮಾನಿಗಳಿಗೂ ಕೂಡ ಹೋಗಿ ಅವರು ಕೈ ಬೀಸುವಂತ ಕೆಲಸಗಳನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ ಕೊಲ್ಲೂರಿನಿಂದ ಹೊರಟಿರುವಂತಹ ವಿಜಯ್ ಅವರು ಅಲ್ಲಿಂದ ಉಡುಪಿ ಮಾರ್ಗವಾಗಿ ಹೋಗ್ಲಿಕ್ಕಿದ್ದಾರೆ. ಸೊ ಈಗಾಗಲೇ ಅವರ ಒಂದು ಅಧಿಕೃತ ವೇಳಾಪಟ್ಟಿಯ ಪ್ರಕಾರ ಅವರು ಬೇರೆ ಎಲ್ಲಿಗೂ ಕೂಡ ಹೋಗುವಂತಹ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ಲಿಲ್ಲ. ಸೊ ಈಗ ಅವರೇ ವಾಹನವನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರುವಂತ ಕಾರಣಕ್ಕೋಸ್ಕರ ಬೇರೆ ಏನಾದ್ರೂ ಸ್ಪಾಟ್ ಗಳಿಗೆ ಹೋಗುವಂತ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಇರುವಂತದ್ದು. ಈಗಾಗಲೇ ದೇವಸ್ಥಾನದ ಸಿಬ್ಬಂದಿಗಳು ಕೂಡ ಅವರಿಗೆ ಪೂರ್ಣಕುಂಭ ಸ್ವಾಗತವನ್ನ ನೀಡಿದ್ರು. ದೇವಸ್ಥಾನದ ಒಳಭಾಗದಲ್ಲೂ ಕೂಡ ಅವರಿಗೆ ಒಂದು ಏನು ಕಂಕಣವನ್ನ ತೊಡಿಸಿ ದೇವಿಯ ಮುಂದೆ ವಿಶೇಷ ಪೂಜೆಯನ್ನ ಮಾಡಿ ಗೌರವವನ್ನ ಕೂಡ ನೀಡಿ ಈಗಾಗಲೇ ಅವರು ದೇವಸ್ಥಾನದ ಹೊರಗಡೆ ಬಂದು ವಾಹನದಲ್ಲಿ ಹೋಗಿದ್ದಾರೆ. ಹೊರಬರುವ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ನೆರೆದಿದ್ರು. ಸೊ ಅವ್ರಿಗೂ ಕೂಡ ವಿಜಯ್ ಅವರು ಅವರ ಹತ್ತಿರ ಹೋಗಿ ಅವ್ರ ಹತ್ರ ಮಾತನಾಡ್ತಿದ್ದಾರೆ, ಅವರಿಗೆ ವಿಶ್ ಮಾಡಿದ್ದಾರೆ. ವಿಶ್ ಮಾಡಿದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸೊ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಸ್ವತಃ ಅವರೇ ವಾಹನವನ್ನ ಡ್ರೈವ್ ಮಾಡ್ಕೊಂಡು ಹೋಗಿರುವಂತದ್ದು. ನೋಡಿ, ಎಷ್ಟು ಸಿಂಪಲ್ ಮನುಷ್ಯ ಅಂತ ಹೇಳಿದ್ರೆ ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ತಮಿಳುನಾಡಿನಲ್ಲಿ ಎಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೋ ಅಷ್ಟೇ ಸಂಖ್ಯೆಯ ಅಭಿಮಾನಿಗಳು ಇಲ್ಲಿ ಕರ್ನಾಟಕದಲ್ಲೂ ಸಹ ಇದ್ದಾರೆ. ಹೆಂಗೆ ಅವ್ರು ಬಂದ ತಕ್ಷಣ ಅಭಿಮಾನಿಗಳೆಲ್ಲ ಹೆಂಗೆ ಜಮಾಯಿಸಿದ್ರ, ಏನ್ ಕಥೆ ಆಯ್ತು ಅಂತ? ನಿಜಕ್ಕೂ ಕೂಡ ಇಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏನೋ ಊಹೆ ಮಾಡೋದಕ್ಕೂ ಕೂಡ ಹೆಚ್ಚಾಗಿ ಅಭಿಮಾನಿಗಳು ಇಲ್ಲಿ ಜಮಾಯಿಸಿರುವಂತದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇರಲಿಲ್ಲ. ಯಾಕಂದ್ರೆ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಇಲ್ಲಿ ಇಷ್ಟು ಜನ ಫ್ಯಾನ್ಸ್ ಬರ್ತಾರೆ ಅನ್ನುವಂಥದ್ದು. ಆದ್ರೆ ಇವತ್ತು ನಿರೀಕ್ಷೆಗೂ ಮೀರಿ ತುಂಬಾ ಜನ ಬಂದಿದ್ದಾರೆ ಫ್ಯಾನ್ಸ್. ಅವ್ರು ಬಂದು ಅಲ್ಲೊಂದ್ ಕಡೆಯಲ್ಲಿ ಅವರ ಸೈಡ್ ಅಲ್ಲಿ ನಿಲ್ಸಿದ್ರು. ಸೊ ಅಲ್ಲಿಂದ ಅವರು ಯಾವಾಗ ವಿಜಯ ಟೆಂಪಲ್ ಒಳಗೆ ಹೋಗ್ತಾರೋ ಅಲ್ಲಿಂದಲೂ ಕೂಡ ಅವರು ಕಿರ್ಚಾಡೋದಕ್ಕೆ ಶುರು ಮಾಡ್ತಾ ಇದ್ರು, ತಲಪತಿ ತಲಪತಿ ಅಂತ. ಸೊ ಆಲಿಸಿದಂತ ವಿಜಯ್ ನೇರವಾಗಿ ದೇವಸ್ಥಾನದಿಂದ ಹೊರಗೆ ಬಂದ ಕೂಡ್ಲೇನೆ ಅವರು ಹೋಗಿ ಅಲ್ಲಿ ಫ್ಯಾನ್ಸ್ ನ ಭೇಟಿ ಮಾಡಿರುವಂತದ್ದು. ಅವ್ರ ಹತ್ರ ಹೋಗಿ ವಿಶ್ ಮಾಡಿ ಬಂದಿದ್ದಾರೆ. ಆ ಬಳಿಕ ವಾಹನದಲ್ಲಿ ಹೋಗಿ ಕೂತ್ಕೊಳ್ತಾರೆ. ವಾಹನದಲ್ಲಿ ಕೂತ್ಕೊಳ್ಳುವ ಸಂದರ್ಭ ಒಂದಿಷ್ಟು ಕಾಲ ಮೌನವಾಗಿ ಅವರು ಇರ್ತಾರೆ. ಮೌನವಾಗಿ ಇದ್ದ ಸಂದರ್ಭದಲ್ಲಿ ಒಂದಿಷ್ಟು ವಾಹನದ ಚಾಲಕನ ಜೊತೆ ಕೂಡ ಅವರು ಮಾತುಕತೆಯನ್ನ ಮಾಡ್ತಾರೆ. ಮಾತುಕತೆಯನ್ನ ಮಾಡಿದ ಬಳಿಕ ಕಾಮ್ ಆಗಿ ಅವರು ಅವ್ರ ಹತ್ರ ನಾನೇ ಡ್ರೈವ್ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾರೆ. ವಾಹನ ಡ್ರೈವ್ ಮಾಡ್ತಾ ಇದ್ದಂತ ಅವರ ಡ್ರೈವರ್ ಏನಿದ್ದಾರೆ ಅವರು ಈ ಕಡೆ ಬರ್ತಾರೆ. ಸೊ ವಿಜಯ್ ಹೋಗಿ ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಳ್ತಾರೆ. ಸೊ ಈ ಸಂದರ್ಭದಲ್ಲೂ ಕೂಡ ಅಭಿಮಾನಿಗಳ ಒಂದು ಅಭಿಮಾನ ಅನ್ನುವಂಥದ್ದು ತಾರಕಕ್ಕೇರಿತ್ತು. ಯಾಕಂದ್ರೆ ವಿಜಯ್ ಅವರಿಗೆ ಈ ಭಾಗದ ಒಂದು ಪ್ರಕೃತಿ ಸೌಂದರ್ಯವನ್ನ ಸವಿಬೇಕು ಅನ್ನುವಂಥ ಮನಸ್ಸಾಗಿದೆಯಾ ಅನ್ನುವಂಥ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು. ಕೊಲ್ಲೂರು ಭಾಗ ಅಥವಾ ಹೈವೇ ಏನಿದೆ ಬಹಳ ಚೆನ್ನವಾಗಿರುವಂತಹ ಹೈವೇ, ಸುಸಜ್ಜಿತವಾಗಿರುವಂತಹ ಹೈವೇ. ಇನ್ ಕೇಸ್ ಅದು ಒಳ ತಿರುವುಗಳು ಇದ್ರೂ ಕೂಡ ಆ ಏರಿಯಾ ಕೂಡ ಕಂಪ್ಲೀಟ್ ಆಗಿ ಒಂದು ರಿಸರ್ವ್ ಫಾರೆಸ್ಟ್ ಏನಿದೆ ಅದರ ನಡುವಲ್ಲಿ ಇರುವಂತಹ ಒಂದು ಟ್ರಾವೆಲ್ ಡೆಸ್ಟಿನೇಷನ್. ಸಾಕಷ್ಟು ಜನರ ಅದಿತಿ, ನೋಡೀಗ ಕೊಲ್ಲೂರು ಕ್ಷೇತ್ರ ತಮಿಳುನಾಡಿನ ಸಾಕಷ್ಟು ಗಣ್ಯರು ಅಲ್ಲಿಗೆ ಬಂದಿದ್ದಾರೆ. ಜಯಲಲಿತಾ ಆಗಿರ್ಬೋದು ಅಥವಾ ಹಿರಿಯ ಸಂಗೀತ ನಿರ್ದೇಶಕ ಇಳಿಯರಾಜ ಆಗಿರ್ಬೋದು, ಸಾಕಷ್ಟು ಜನ ಅಲ್ಲಿಗೆ ಬಂದಿದ್ದಾರೆ, ದೇವರ ದರ್ಶನವನ್ನ ಪಡ್ಕೊಂಡಿದ್ದಾರೆ. ತಮಿಳುನಾಡಿನ ಗಣ್ಯರಿಗೂ ಆ ದೇವಸ್ಥಾನಕ್ಕೆ ಇರುವಂತಹ ನಂಟೇನು ಅಂತ? ಹೌದು, ನಿಜವಾಗ್ಲು. ಯಾಕಂದ್ರೆ ವಿಜಯ್ ಅವರು ಕೊಲ್ಲೂರಿಗೆ ಬರ್ತಾರಂತ ಹೇಳುವ ಸಂದರ್ಭದಲ್ಲೇ ಸಾಕಷ್ಟು ಆಶ್ಚರ್ಯ ಆಗಿತ್ತು. ಯಾಕಂದ್ರೆ ಹಿಂದೆ ಅವರು ಯಾವತ್ತೂ ಕೂಡ ಇಲ್ಲಿ ಭೇಟಿ ನೀಡಿರುವಂತದ್ದು ಮತ್ತು ಯಾವುದೇ ರೀತಿಯ ಆ ಸಂಬಂಧ ಅವರಿಗೆ ಇರುವಂತದ್ದು ಏನು ಇತಿಹಾಸದ ಕೂಡ ಇರಲಿಲ್ಲ. ಸೊ ಯಾತಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎಲ್ಲರ ಮನದಲ್ಲಿ ಕೂಡ ಮೂಡಿತ್ತು. ಅದು ಕೂಡ ಪ್ರಮುಖವಾಗಿ CM ಕೂಡಲೇ ಅವರು ಆ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂದ್ರೆ ಇದಕ್ಕೊಂದು ಬಲವಾದ ಕಾರಣ ಇದ್ದೇ ಇರಬಹುದು ಅನ್ನುವಂಥದ್ದು ಇತ್ತು. ಆದ್ರೆ ಪ್ರಧಾನ ಅರ್ಚಕರು ಕೂಡ ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ರು. MGR ಆದಿಯಾಗಿ ಜಯಲಲಿತಾ ಅವರು ಕೂಡ ಈ ಕ್ಷೇತ್ರದ ದೊಡ್ಡ ಭಕ್ತರಾಗಿದ್ರು, ದೇವಿಯ ಆರಾಧನೆ ಮಾಡ್ತಾ ಇದ್ರು. ಎಲ್ಲಿವರೆಗೂ ಅಂದ್ರೆ MGR ಅವರು ಮುಖ್ಯಮಂತ್ರಿ ಆದ್ಕೊಳ್ಳಿ ಇಲ್ಲಿ ಬಂದು ದೇವಿಗೆ ಒಂದು ಚಿನ್ನದ ಖಡ್ಗವನ್ನ ಕೂಡ ಅರ್ಪಿಸಿದ್ರು. ಯಾಕಂದ್ರೆ ಕೊಲ್ಲೂರು ಮೂಕಾಂಬಿಕೆಯದ್ದು ಈ ದೇವಸ್ಥಾನ ಕೇವಲ ದೇವಸ್ಥಾನ ಅಲ್ಲ, ಒಂದು ಶಕ್ತಿಪೀಠ. ಈ ಶಕ್ತಿಪೀಠದ ದೇವಿ ಭಕ್ತರಿಗೆ ಪ್ರಮುಖವಾಗಿ ಅವರ ಒಂದು ರಾಜಕೀಯ ಕ್ಷೇತ್ರ ಅಥವಾ ಅವರ ಕಲಾತ್ಮಕ ಜೀವನಕ್ಕೆ ಒಂದು ರಕ್ಷೆಯನ್ನ ಕೊಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆ ಕಾರಣಕ್ಕೋಸ್ಕರ MGR ಅವರು ಕೂಡ ಇಲ್ಲಿನ ಭಕ್ತರಾಗಿದ್ರು. ಆ ಬಳಿಕ ಆ ಪದ್ಧತಿಯನ್ನ ಜಯಲಲಿತಾ ಅವರು ಕೂಡ ಮುಂದುವರಿಸಿಕೊಂಡು ಹೋಗಿದ್ರು. ಅದಾದ ಬಳಿಕ ಒಂದು ಗ್ಯಾಪ್ ಇತ್ತು. ಈಗ ವಿಜಯ್ ಅವರದನ್ನ ಮುಂದುವರಿಸಿದ್ದಾರೆ. CM ಕೂಡಲೇ ಬಂದು ಈಗ ಇಲ್ಲಿ ಭೇಟಿ ನೀಡಿದ್ದಾರೆ.